ಸ್ಟೇಟ್ಸ್ ಆಫ್ ಮ್ಯಾಟರ್ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದೊಳಗೆ. ಥಿಯರಿ ಓದಿಟ್ಟಿರ್ರಿ ಅಂತ ಹ್ಯಾಡ್ ಟೋಲ್ಡ್. ಹೋಪ್ಫುಲಿ you have revised theory a little bit. So in this video we'll be starting with certain simple questions. Before I start I should tell this, thermodynamics ಮತ್ತು ಈಕ್ವಿಲಿಬ್ರಿಯಮ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ಎಷ್ಟು ಕ್ವಶನ್ಸ್ ಬರ್ಬೋದಲ್ಲ ಅಷ್ಟು ಕ್ವಶನ್ಸ್ ಈ ಚಾಪ್ಟರಿಂದ ಬರಲಿಕ್ಕಿಲ್ಲ. ಬಟ್ ಸ್ಟಿಲ್ ಇದನ್ನು ಯಾಕೆ ನಾನು ಚೂಸ್ ಮಾಡಿದ್ದೆ ಈಗ ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಬೇಸ್ಡ್ ಇರ್ತೈತಿ. ಸೊ ಇದೊಂದು ಚಾಪ್ಟರ್ ಮುಗಿಸ್ಬಿಟ್ರೆ ನಮ್ಮ ಫಿಸಿಕಲ್ ಕೆಮಿಸ್ಟ್ರಿ ಪೂರ ಕಂಪ್ಲೀಟ್ ಆಗಿಬಿಡ್ತೈತಿ. ಸೊ I started with this chapter. So in this video we'll be starting with certain simple questions. So let's start. First question. Okay, first question ಅಲ್ಲೇ ಅಪಿಯರ್ ಆಗಿರ್ತೈತಿ. ಯಾರು ಸ್ಟೇಟ್ಸ್ ಆಫ್ ಮ್ಯಾಟರ್ ಥಿಯರಿ ಓದ್ಲಾರ್ದ ಯು ಆರ್ ರೆಫರಿಂಗ್ ದಿಸ್, ಪ್ಲೀಸ್ ಗೋ ಥ್ರೂ ಥಿಯರಿ ಒನ್ಸ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಆ್ಯಂಡ್ ದೆನ್ ಯು ಕಂಟಿನ್ಯೂ ವಿತ್ ದ ವಿಡಿಯೋ. ಫಸ್ಟ್ ಕ್ವಶನ್ ಅಪಿಯರ್ ಆಗಿರ್ತೈತಿ. ಡೆನ್ಸಿಟಿ ಆಫ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಮ್ಯಾಕ್ಸಿಮಮ್ ಆ್ಯಟ್ 4 ಡಿಫ್ರೆಂಟ್ ಕಂಡೀಷನ್ಸ್ ಕೊಟ್ಟಾರ. ಈ 4 ಕಂಡೀಷನ್ಸ್ ಒಳಗೆ ಕಾರ್ಬನ್ ಮೊನಾಕ್ಸೈಡ್ದು ಡೆನ್ಸಿಟಿ ಯಾವಾಗ ಹೈಯೆಸ್ಟ್ ಇರ್ತೈತಿ? ಸೊ 4 ಆಪ್ಷನ್ಸ್ ಕೊಟ್ಟಾರ ನೋಡ್ರಿ. ಟೆಂಪ್ರೇಚರ್ ಮತ್ತು ಪ್ರೆಷರ್ ಕೊಟ್ಟಾರ 4 ಆಪ್ಷನ್ ಒಳಗೆ. ಆಪ್ಷನ್ ಎ ಇಸ್ 2 ATM ಆ್ಯಂಡ್ 600 Kelvin. ಹಂಗೆ 4 ಆಪ್ಷನ್ ಕೊಟ್ಟಾರ. ಬೇರೆ ಬೇರೆ ಪ್ರೆಷರ್ ಟೆಂಪ್ರೇಚರ್. ಯಾವ ಪ್ರೆಷರ್ ಟೆಂಪ್ರೇಚರ್ ಒಳಗೆ ಆ ಕಾರ್ಬನ್ ಮೊನಾಕ್ಸೈಡ್ ಡೆನ್ಸಿಟಿ ಹೈಯೆಸ್ಟ್ ಇರ್ತೈತಿ? ಓಕೆ, ನಾವು ಐಡಿಯಲ್ ಗ್ಯಾಸ್ ಅಸ್ಯೂಮ್ ಮಾಡಿನ ಮುಂದೆ ಹೋಗ್ಬೇಕು ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ ಒಳಗೆ. ಸೊ ಐಡಿಯಲ್ ಗ್ಯಾಸಿಗೆ ಅಪ್ಲೈ ಆಗೋ ಫಾರ್ಮುಲಾ ಇದು, PV = nRT. ಯು ನೋ ದಿಸ್. ಸೊ ನಾನು ಇಲ್ಲಿ ಏನು ಮಾಡೀನಿ, ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಅಂದರೆ ಗಿವನ್ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಇಲ್ಲಿ ಏನು ಮಾಡೀನಿ ನೋಡ್ರಿ, ನಾನು ಈ ಎಮ್ಮನ್ನು ಈ ಡಬ್ಲ್ಯೂನ ಅಲ್ಲೇ ಇಟ್ಟೀನಿ, ಈ ವಿ ಇಲ್ಲಿ ತೊಗೊಂಬಂದೀನಿ, ಎಮ್ ಈ ಕಡೆ ಹೋಯ್ದೀನಿ, ಎಮ್ ಟು ದ LHS, ಆರ್ ಆ್ಯಂಡ್ ಟಿ ಟು LHS, PM ಡಿವೈಡ್ ಬೈ RT, PM ಬೈ RT ಒಂದು ಕಡೆ ಉಳಿದ್ರೆ W/B ಒಂದು ಕಡೆ ಉಳಿದ್ರೆ W/V ಒಂದು ಕಡೆ ಉಳಿದ್ರೆ ಅಂದರೆ ಗಿವನ್ ಮಾಸ್ ಡಿವೈಡ್ ಬೈ ವಾಲ್ಯೂಮ್. ಮಾಸ್ ಡಿವೈಡ್ ಬೈ ವಾಲ್ಯೂಮ್ ಅಂದರೆ ಡೆನ್ಸಿಟಿ. ಸೊ ಡೆನ್ಸಿಟಿ = PM/RT. ಡೈರೆಕ್ಟ್ಲಿ ನಾ D = PM/RT ಅಂತ ಹೇಳ್ಬೋದಿತ್ತು, ಬಿಕಾಸ್ ನಾವು ಡೈರೆಕ್ಟ್ಲಿ ಸ್ಟೇಟ್ಸ್ ಆಫ್ ಮ್ಯಾಟರ್ ಇಂದ ಡೆನ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಥಿಯರಿ ಒಳಗೆ. ಸೊ ಡೈರೆಕ್ಟ್ಲಿ ಡೆನ್ಸಿಟಿ = PM/RT, ವೇರ್ P is pressure, M is molar mass, R is universal gas constant, T is temperature ಅನ್ಬೋದಿತ್ತು. ಬಟ್ ನಮ್ಗೆ ಸಡನ್ಲಿ ಕನ್ಫ್ಯೂಸ್ ಆಗ್ಬೋದು ಅಂತ ನಾ ಇಲ್ಲಿಂದ ತೊಗೊಂಬಂದೆ. ನಮ್ಗೆ ಇದು ಅಂತೂ ಗೊತ್ತಿರ್ತೈತಿ, PV = nRT. ಸೊ ಇಲ್ಲಿಂದ ತೊಗೊಂಬಂದೆ. ಸೊ ಡೆನ್ಸಿಟಿ ಯಾವಾಗ ಹೈಯೆಸ್ಟ್ ಇರ್ತೈತಿ ಅಂತ ಕೇಳ್ಯಾರ. ಸೊ ಡೆನ್ಸಿಟಿ ಮೊದಲು ಫಾರ್ಮುಲಾ ಅಂತೂ ಬರ್ತೀವಿ, PM/RT. ಆ್ಯಂಡ್ ವಿ ನೋ molar mass is constant and R is constant, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇದಂತೂ. ಸೊ ಕಾನ್ಸ್ಟೆಂಟ್ ಅದಂತೂ ಕಾನ್ಸ್ಟೆಂಟ್. ಮೋಲಾರ್ ಮಾಸ್ ಅಂತೂ ಕಾನ್ಸ್ಟೆಂಟ್ ಇರ್ತೈತಿ. ಒಂದು ಯಾವ್ದಾರ ಗ್ಯಾಸ್ ಇದ್ದದ್ದು ಯಾವ್ದಾದ್ರು ಸಬ್ಸ್ಟೆನ್ಸದ್ದು ಮೋಲಾರ್ ಮಾಸ್ ಕಾನ್ಸ್ಟೆಂಟ್ ಇರ್ತೈತಿ. ಸೊ M ಆ್ಯಂಡ್ R ಆರ್ ಕಾನ್ಸ್ಟೆಂಟ್. ಸೊ ಇದು ಕಾನ್ಸ್ಟೆಂಟ್, ಇದು ಚೇಂಜ್ ಆಗಂಗಿಲ್ಲ, ಇದು ಚೇಂಜ್ ಆಗಂಗಿಲ್ಲ. ಅಂದರೆ ಡೆನ್ಸಿಟಿ ವಿಲ್ ಡಿಪೆಂಡ್ ಆನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್. ಸೊ D is proportional to P/T. ಇದನ್ನು ಹಿಂಗೆ ಬರ್ತದೆ, D is proportional to P/T ಬಿಕಾಸ್ R ಆ್ಯಂಡ್ M ಆರ್ ಕಾನ್ಸ್ಟೆಂಟ್ಸ್. ಸೊ ಈಗ 4 ಆಪ್ಷನ್ ಏನು ಮಾಡ್ಯಾರ ಅವರು, ಬೇರೆ ಬೇರೆ ಪ್ರೆಷರ್ ಟೆಂಪ್ರೇಚರ್ ಕೊಟ್ಕೊಂತ ಹೋಗ್ಯಾರ. ಸೊ ಆ ಪ್ರೆಷರ್ ಟೆಂಪ್ರೇಚರ್ ಹಾಕ್ಕೊಂತ ಹೋಗೋದು. ಸೊ ಎದ್ರದ್ದು ಈ ವ್ಯಾಲ್ಯೂ ಹೈಯೆಸ್ಟ್ ಬರ್ತೈತಲ್ಲ ಅದ್ರದ್ದು ಡೆನ್ಸಿಟಿ ಹೈಯೆಸ್ಟ್ ಇರ್ತೈತಿ. ಸೊ ಅದಕ್ಕೆ ಹೇಳ್ಯಾರ ಕ್ವಶನ್ ಅಪಿಯರ್ ಆಗಿರ್ತದಲ್ಲ, ನೀವು ನೋಡಿರಿ ಇನ್ನೊಮ್ಮೆ. ಡೆನ್ಸಿಟಿ ಆಫ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಮ್ಯಾಕ್ಸಿಮಮ್ ಆ್ಯಟ್ ವಾಟ್ ಕಂಡೀಷನ್ಸ್? ಆ ಪ್ರೆಷರ್ ಟೆಂಪ್ರೇಚರ್ ಇಲ್ಲಿ ಹಾಕೊಂತ ಹೋಗೋದು. ಸೊ ಎದ್ರದ್ದು ಹೈಯೆಸ್ಟ್ ಬರ್ತೈತಿ ಅದು ಆಪ್ಷನ್ ಕರೆಕ್ಟ್ ಇರ್ತೈತಿ. ಸೊ ನಾನು ಇಲ್ಲಿ ಹಾಕೊಂತ ಹೋಗಿನಿ. ಆಪ್ಷನ್ ಎ ಈಸ್ 2 atmosphere and 600 Kelvin. ಸೊ 2/600 ಯಾಕಂದ್ರೆ P/T ಐತೆ ನೋಡ್ರಿ, P/T. ಸೊ ಪ್ರೆಷರ್ ಬೈ ಟೆಂಪ್ರೇಚರ್. ಸೊ ಇದು 1/300 ಬಂತು. ಎಲ್ಲನೂ 1/1 ಬರ್ಕೊಂತ ಹೋಗಿನ ಎಲ್ಲನೂ, ಅಂದರೆ ವಿ ಕ್ಯಾನ್ ಕಂಪೇರ್ ಅಂತ. ಸೊ ಎರಡನೇದು 0.5 ATM ಡಿವೈಡ್ ಬೈ 273 Kelvin. 0.5 ಡಿವೈಡ್ ಬೈ 273. 0.5 ಅಂದರೆ 1/2 ಬರಿಬೋದು. ಸೊ 1/2 ಬರೆದ್ರೆ ಇಲ್ಲಿ 2 × 273 ಆಗುತ್ತೆ. ಇದು 1 ಉಳಿತೈತೆ ನ್ಯೂಮರೇಟರ್ನಾಗ, ಡಿನಾಮಿನೇಟರ್ನಾಗ 2 × 273, ದಟ್ ಈಸ್ 546. ಸೊ ಇದು 1/300 ಆಯ್ತು, ಇದು 1/546 ಆಯ್ತು. ಈ 6 ATM
ಆಪ್ಷನ್ ಸಿ ಇಸ್ 6 ATM ಡಿವೈಡ್ ಬೈ 1092 ಕೆಲ್ವಿನ್ 1092 ಕೆಲ್ವಿನ್. ಸೊ 6 1s ಇಲ್ಲೇ 1 4 ಇಲ್ಲಿ ಬಂತು 49 ಆಯ್ತು 8 1 ಉಳಿತು 1 = 12 ಆಯ್ತು. ಸೊ 2. ಸೊ 6 ಡಿವೈಡ್ ಬೈ 182. 6 1s 182. ಸೊ 1 ಡಿವೈಡ್ ಬೈ 182. ಆಪ್ಷನ್ ಡಿ ಏನೈತಿ 4 ಡಿವೈಡ್ ಬೈ 500. 4 ATM ಡಿವೈಡ್ ಬೈ 500 ಕೆಲ್ವಿನ್. ಸೊ 4 2 2s 2 50s 1 2 1s 125. ಸೊ 1 ಡಿವೈಡ್ ಬೈ 125. ಸೊ 1 ಡಿವೈಡ್ ಬೈ 300, 1 ಡಿವೈಡ್ ಬೈ 546, 1 ಡಿವೈಡ್ ಬೈ 182, 1 ಡಿವೈಡ್ ಬೈ 125. ಸೊ ಇದು ಹೈಯೆಸ್ಟ್ ವ್ಯಾಲ್ಯೂ ಇರ್ತೈತಿ. ಇದು ಹೈಯೆಸ್ಟ್ ವ್ಯಾಲ್ಯೂ ಇದಿಲ್ಲ ರೀ 4ರಾಗ. ಸೊ ಇದು ಹೈಯೆಸ್ಟ್ ವ್ಯಾಲ್ಯೂ ಅಂದ್ರೆ ಈ ಗಿವನ್ ಕಂಡೀಷನ್ಸ್ ಒಳಗೆ ಅಂದ್ರೆ 4 ATM ಆ್ಯಂಡ್ 500 ಕೆಲ್ವಿನ್ ಟೆಂಪ್ರೇಚರ್ ಒಳಗೆ ಡೆನ್ಸಿಟಿ ಆಫ್ ಕಾರ್ಬನ್ ಮೊನಾಕ್ಸೈಡ್ ಮ್ಯಾಕ್ಸಿಮಮ್ ಇರ್ತೈತಿ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಎಲ್ಲ ಅಪಿಯರ್ ಆಗಿರ್ತೈತಿ. ದ ರೇಟ್ ಆಫ್ ಡಿಫ್ಯೂಷನ್ ಆಫ್ ಮೀಥೇನ್ at a given temperature is twice of a gas X. The molar mass of the gas X is. ಮೀಥೇನ್ ಮತ್ತು ಇನ್ನೊಂದು ಯಾವುದೋ ಗ್ಯಾಸ್ ಎಕ್ಸ್ ಇವನ್ನೆರಡು ಕಂಪೇರ್ ಮಾಡ್ಯಾರ. ರೇಟ್ ಆಫ್ ಡಿಫ್ಯೂಷನ್ ಆಫ್ ಮೀಥೇನ್ ಅಟ್ ಗಿವನ್ ಟೆಂಪ್ರೇಚರ್ ಇಸ್ ಟ್ವೈಸ್ ಆಫ್ ಗ್ಯಾಸ್ ಎಕ್ಸ್. ರೇಟ್ ಆಫ್ ಡಿಫ್ಯೂಷನ್ ಆಫ್ ಮೀಥೇನ್ ಎಷ್ಟಿರ್ತದೆ ಅದು ಗ್ಯಾಸ್ ಎಕ್ಸ್ಕಿನ್ನ ಅದು ಡಬಲ್ ಐತಿ. ಎದ್ರದ್ದು ಮೀಥೇನದ ರೇಟ್ ಆಫ್ ಡಿಫ್ಯೂಷನ್. ದ ಮೋಲಾರ್ ಮಾಸ್ ಆಫ್ ಗ್ಯಾಸ್ ಎಕ್ಸ್ ಈಸ್. ಆ ಎಕ್ಸ್ ಅನ್ನೋ ಗ್ಯಾಸದು ಮೋಲಾರ್ ಮಾಸ್ ಕೇಳ್ಯಾರ. ಓಕೆ, ಡಿಫ್ಯೂಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿವಿ ಇನ್ನು ಸ್ವಲ್ಪ. ಡಿಫ್ಯೂಷನ್ಗೆ ಏನೇನೋ ಫಾರ್ಮುಲಾಸ್ ಅಲ್ಲ, ಡೆಫಿನೇಷನ್ಸ್ ಹಿಂಗೇನೇನೋ ಇರ್ತಾವೆ. ಭಾಳ ಸರಳ ಹೇಳಿದವ್ರು ನಾನು ಥಿಯರಿ ಒಳಗೆ ಹೇಳೋ ಮುಂದೆ ಹೇಳಿದ್ದೆ, ಒಂದು ಸರ್ಟನ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ. ನೀವು ಸಿನೆಪೊಲಿಸ್ ಹುಬ್ಬಳ್ಳಿ ಒಳಗೆ ಸಿನೆಪೊಲಿಸ್ ಅಂತ ಇದು ಐತಿ ಮಲ್ಟಿಪ್ಲೆಕ್ಸ್. ಅಲ್ಲೇ ನಿಮ್ದು ಸ್ಕ್ರೀನ್ 5 ಬಂದೈತೆ ಅನ್ಕೋರಿ. ಮೂವಿ ನೋಡೋಕೆ ಹೋಗಿರಿ, ಸ್ಕ್ರೀನ್ 5 ಇಟ್ಸ್ ಅಟ್ ದ ಕಾರ್ನರ್, ಒಂದು ಮೂಲಾಗ ಐತೆ ಅದು ಸ್ಕ್ರೀನ್ 5. ಸೊ ಇಲ್ಲೆಲ್ಲೋ ಈ ಕಡೆ ಎಂಡ್ ಒಳಗೆ ಏನೋ ಪಾಪ್ಕಾರ್ನ್ ಮಾಡತ್ತಾರ ಅನ್ಕೋರಿ. ಹಾಟ್ ಪಾಪ್ಕಾರ್ನ್ ಈಸ್ ಬೀಂಗ್ ಪ್ರಿಪೇರ್ಡ್. ಸೊ ಆ ಪಾಪ್ಕಾರ್ನದ ಸ್ಮೆಲ್ ನಿಮ್ಗೆ ಅಲ್ಲಿ ತನಕ ಬಂತು, 5th ಸ್ಕ್ರೀನ್ ತನೂ ಬರ್ತೈತೆ. ಇದು ಇರೋದು ಪಾಪ್ಕಾರ್ನ್ ಮಾಡೋದು ಒಂದು ಎಂಡ್ ಆಫ್ ದ ಮಲ್ಟಿಪ್ಲೆಕ್ಸ್ ಒಳಗೆ, ನಿಮ್ಗೆ ಸ್ಮೆಲ್ ಬರೋದು ಆ ಕಡೆ ಎಂಡಿಗೆ. ಹೆಂಗೆ ಬಂತು ಅಂದ್ರೆ ಗ್ಯಾಸ್ ಡಿಫ್ಯೂಸ್ ಆಗುತ್ತೆ. ಇಟ್ ಮೂವ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ದಿಸ್ ಇಟ್ ಸೆಲ್ಫ್ ಇಸ್ ಡಿಫ್ಯೂಷನ್. ಭಾಳ ಸರಳ ಹೇಳೋದಾದ್ರೆ. ಸೊ ಅದಕ್ಕೊಂದು ರೇಟ್ ಇರ್ತೈತೆ, ಅಂದ್ರೆ ಎಷ್ಟು ಫಾಸ್ಟ್ ಹೋಗುತ್ತೋ ಅಥವಾ ಎಷ್ಟು ಸ್ಲೋ ಹೋಗುತ್ತೋ ಆ ಗ್ಯಾಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅದು ರೇಟ್ ಆಫ್ ಡಿಫ್ಯೂಷನ್. ಸೊ ಇಲ್ಲಿ ನೋಡಿರಿ, ರೇಟ್ ಆಫ್ ಡಿಫ್ಯೂಷನ್ ಮೋಲಾರ್ ಮಾಸ್ ಆಫ್ ಗ್ಯಾಸಿಗೆ ಒಂದು ರಿಲೇಷನ್ ಐತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೂ ಹೆಂಗೆ ಬರೀ ಇನ್ವರ್ಸ್ಲಿ ಪ್ರಪೋರ್ಷನಲ್, ಸ್ಕ್ವೇರ್ ರೂಟ್ ಇಲ್ಲಿ ಹೇಳ್ತೀನಿ ನೋಡಿರಿ ನಾನು. ರಿಲೇಷನ್ ಬಿಟ್ವೀನ್ ರೇಟ್ ಆಫ್ ಡಿಫ್ಯೂಷನ್ ಆ್ಯಂಡ್ ಮೋಲಾರ್ ಮಾಸ್ ಆಫ್ ಗ್ಯಾಸ್. ಆ ಗ್ಯಾಸ್ದ ರೇಟ್ ಆಫ್ ಡಿಫ್ಯೂಷನ್ನು ಮತ್ತು ಅದರದ್ದು ಮೋಲಾರ್ ಮಾಸ್ ನಡು ಏನು ರಿಲೇಷನ್ ಇದೆ ಇದೈತಿ. R1/R2 = ರೂಟ್ ಆಫ್ M2/N1. ಅಂದರೆ ಇದು ರೇಟ್ ಆಫ್ ಡಿಫ್ಯೂಷನ್ ಆಫ್ ಗ್ಯಾಸ್ 1 ಡಿವೈಡ್ ಬೈ ರೇಟ್ ಆಫ್ ಡಿಫ್ಯೂಷನ್ ಆಫ್ ಗ್ಯಾಸ್ 2. ಅಂದರೆ ಎರಡು ಗ್ಯಾಸದ್ದು ಕಂಪೇರ್ ಮಾಡೋದಾದರೆ = ರೂಟ್ ಆಫ್ ಮೋಲಾರ್ ಮಾಸ್ ಆಫ್ ಗ್ಯಾಸ್ 2 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಗ್ಯಾಸ್ 1 ಅಂತ ನೋಡ್ರಿ. ಇದು ಒಟ್ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆದಂಗೆ ಆತಿಲ್ಲ. 1 ಇಲ್ಲೈತಿ, 2 ಇಲ್ಲೈತಿ, ಅದರ ಸ್ಕ್ವೇರ್ ರೂಟ್. ಈ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ರಿಲೇಷನ್ ಬಿಟ್ವೀನ್ ರೇಟ್ ಆಫ್ ಡಿಫ್ಯೂಷನ್ ಆ್ಯಂಡ್ ಮೋಲಾರ್ ಮಾಸ್ ಆಫ್ ಗ್ಯಾಸಸ್ R1/R2 = ರೂಟ್ ಆಫ್ M2/N1. ಈ ಫಾರ್ಮುಲಾ ನಾನು ಇಲ್ಲಿ ಯೂಸ್ ಮಾಡ್ತೀನಿ. Rx/R ಮೀಥೇನ್ ಅಂದರೆ ರೇಟ್ ಆಫ್ ಡಿಫ್ಯೂಷನ್ ಆಫ್ ಗ್ಯಾಸ್ ಎಕ್ಸ್ ಡಿವೈಡ್ ಬೈ ರೇಟ್ ಆಫ್ ಡಿಫ್ಯೂಷನ್ ಆಫ್ ಮೀಥೇನ್ ಇದನ್ನ ಕೊಟ್ಟಾರ ಕ್ವಶನ್. ರೂಟ್ ಆಫ್ ಮೋಲಾರ್ ಮಾಸ್ ಆಫ್ ಮೀಥೇನ್. ಹಿಂಗೆ ಉಲ್ಟಾ ಬರ್ಬೇಕು ನೋಡಿರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಿಂಗೆ ನೆನ್ಪಿಟ್ಕೋರಿ ನೀವು. ರೂಟ್ ಆಫ್ ಮೋಲಾರ್ ಮಾಸ್ ಆಫ್ ಮೀಥೇನ್ ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಎಕ್ಸ್. ಸೊ ಈ ಮೋಲಾರ್ ಮಾಸ್ ಆಫ್ ಎಕ್ಸ್ ಅವರು ಕೇಳ್ಯಾರ ಈಗ. ಮತ್ತು ಅವ್ರು ಏನು ಹೇಳ್ಯಾರ ನಮಗೆ ಕ್ವಶನ್ನಾಗ ನೋಡಿದ್ರೆ ನೀವು, ರೇಟ್ ಆಫ್ ಡಿಫ್ಯೂಷನ್ ಆಫ್ ಮೀಥೇನ್ at a given temperature is twice of gas X. ಇದ್ರ ರೇಟ್ ಆಫ್ ಡಿಫ್ಯೂಷನ್ ಡಬಲ್ ಐತಿ. ಸೊ ಇದು R ಇದ್ರೆ ಇದು 2R ಇರ್ತೈತಿ. ಇದು 2R ಇರ್ತೈತಿ. ಸೊ ಅದಕ್ಕೆ ನೋಡ್ರಿ, ಇದನ್ನು ನಾನು R ಅಂದೀನಿ, ಇದು 2R ಅಂದೀನಿ. = ರೂಟ್ ಆಫ್ ಮೋಲಾರ್ ಮಾಸ್ ಆಫ್ ಮೀಥೇನ್. ಇದು 12 ಪ್ಲಸ್ 4 ಹೈಡ್ರೋಜನ್ ಅಂದರೆ 12 ಪ್ಲಸ್ 4. ಇದು ಕಾರ್ಬನ್ 12, 1 ಹೈಡ್ರೋಜನ್ 4. ಸೊ 12 + 4 16. ಸೊ ರೂಟ್ ಆಫ್ 16 ಡಿವೈಡ್ ಬೈ ಮೋಲಾರ್ ಮಾಸ್ ಆಫ್ ಎಕ್ಸ್. ಮೋಲಾರ್ ಮಾಸ್ ಆಫ್ ಎಕ್ಸ್ ನಮ್ಗೆ ಗೊತ್ತಿಲ್ಲ, ಈಗ ಫೈಂಡ್ ಔಟ್ ಮಾಡ್ಬೇಕು. ಇದು R/2R, R ಕ್ಯಾನ್ಸಲ್ ಆಯ್ತು, 1/2 ಉಳಿತು. ಇದು ರೂಟ್ ಹೊರಗೆ ಬಂದರೆ 16 4 ಆಯ್ತು. ಇದು ರೂಟ್ ಆಫ್ MX ಆಯ್ತು. ಇದು ಇಲ್ಲಿ ಹೋಯ್ತು, ಇದು ಇಲ್ಲಿ ಬಂತು. ರೂಟ್ ಆಫ್ MX = 8. ಅಂದರೆ ರೂಟ್ ಆಫ್ MX ಅಂದ್ರೆ ಏನು? ರೂಟ್ ಆಫ್ ಮೋಲಾರ್ ಮಾಸ್ ಆಫ್ ಎಕ್ಸ್ = 8. ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ಇದು MX ಆಯ್ತು. 8² = 64. ಸೊ ಮೋಲಾರ್ ಮಾಸ್ ಆಫ್ ಗ್ಯಾಸ್ ಎಕ್ಸ್
molar mass of gas X is 64 gram. 64 gram, option A. So you should just remember this formula. Rate of diffusion of gas 1 divided by rate of diffusion of gas 2 is equal to root of molar mass of gas 2 divided by molar mass of gas 1. They are inversely proportional ಮತ್ತು ಹೆಂಗೆ ಬರೀ inversely proportional ಅಲ್ಲ with square root. Option A 64 gram. ಓಕೆ, ಇನ್ನೊಂದು ರೇಟ್ ಆಫ್ ಡಿಫ್ಯೂಷನ್ ಮೇಲೆ ಇನ್ನೊಂದು ಕ್ವಶನ್ ಮಾಡೋಣ. ಬಿಕಾಸ್ ರೇಟ್ ಆಫ್ ಡಿಫ್ಯೂಷನ್ ಮೇಲೆ ಕ್ವಶನ್ಸ್ ಕೇಳೋದನ್ನು ನಾನು ನೋಡೀನಿ CET ಒಳಗೆ. ಸೊ ನೆಕ್ಸ್ಟ್ ಕ್ವಶನ್ ಇನ್ ಅಪಿಯರ್ ಆಗಿರ್ತೈತಲ್ಲೇ, ದ ರೇಷಿಯೋ ಆಫ್ ಡಿಫ್ಯೂಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಗ್ಯಾಸ್ ಈಸ್. ದ ರೇಷಿಯೋ ಆಫ್ ಡಿಫ್ಯೂಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಗ್ಯಾಸ್ ಈಸ್. ಹೈಡ್ರೋಜನ್ನು ಮತ್ತು ಹೀಲಿಯಮ್ ಈ ಎರಡದ್ದು ರೇಟ್ ಆಫ್ ಡಿಫ್ಯೂಷನದ್ದು ರೇಷಿಯೋ ಕೇಳ್ಯಾರ. ಸೊ ಅಗೇನ್ ಐ ಆಮ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ. Rate of diffusion of hydrogen divided by rate of diffusion of helium is equals to root of molar mass of helium divided by molar mass of hydrogen. ಇದು ಹಿಂಗೆ ಬರಬೇಕು ನೋಡ್ರಿ, ಉಲ್ಟಾ ಆಗಲೇ ಹೇಳಿದ್ನಲ್ಲ. ಇದು R1 by R2 is equals to root of M2 by N1 ಇದ್ದಂಗೆ. ಸೊ rate of diffusion of hydrogen divided by rate of diffusion of helium is equal to square root of molar mass of helium divided by molar mass of hydrogen. So is equals to molar mass of helium is to 4, molar mass of hydrogen is to 2. 4 divided by 2, 2 1 2 2s. So square root of 2 is 1.4. So 1.4 divided by 1. Rate of diffusion of hydrogen divided by rate of diffusion of helium is equal to 1.4 divided by 1. 1.4 is to 1. 1.4 is to 1, option C. 1.4 is to 1. So you just remember this formula. R1 by R2 is equals to square root of M2 by M1. So rate of diffusion ಮೇಲೆ ಕ್ವಶನ್ಸ್ ಬರ್ತಾವೆ ಜನರಲಿ. ಸೊ ಎಕ್ಸಾಕ್ಟ್ಲಿ ಹಿಂಗೆ ಬರ್ಬೇಕಂತೇನಿಲ್ಲ. ಒಂದು ಇಷ್ಟು ಸಿಂಪಲ್ ಐಡಿಯಾ ನಿಮ್ಗೆ ಬಂದ್ರೆ, ಇದಕ್ಕಿಂತ ಸ್ವಲ್ಪ ಬೇರೆ ಬಂದರೂ ಯು ಶುಡ್ ಬಿ ಏಬಲ್ ಟು ಸಾಲ್ವ್. ಓಕೆ, ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗಿರ್ತೈತಲ್ಲೇ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ದ ಗಿವನ್ ಅಮೌಂಟ್ ಆಫ್ ಕ್ಲೋರಿನ್ ಎಕ್ಸರ್ಟ್ the least pressure in a vessel of capacity 1 dm cube at 273 Kelvin? In which one of the following does the given amount of chlorine exert least pressure in a vessel of capacity 1 dm cube ಅಂದರೆ 1 liter at 273 Kelvin? ಸೊ 1 liter ಕೆಪಾಸಿಟಿ ಇರೋದು ಒಂದು ಕಂಟೈನರ್ ಐತೆ, ಒಂದು ವೆಸಲ್ ಐತೆ, 1 liter ಕೆಪಾಸಿಟಿ. ಅದ್ರಾಗ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಇವು ನಾಲ್ಕು ಬೇರೆ ಬೇರೆ ಟೈಮ್ನೇ ಹಾಕಿದ್ರೆ ಹಿಂಗೆ ಅನ್ಕೋರಿ. 273 ಕೆಲ್ವಿನ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಐತಿ. 1 ಲೀಟ್ರ್ ವೆಸಲ್ ತೊಗೊಂಡಿವಿ. 1 ಲೀಟ್ರ್ ವೆಸಲ್. ಒಂದನೇ ವೆಸಲ್ ಒಳಗೆ 0.0355 ಗ್ರಾಮ್ ಆಫ್ ಕ್ಲೋರಿನ್ ಹಾಕಿವಿ. ಎರಡನೇ ವೆಸಲ್ ಒಳಗೆ 0.071 ಗ್ರಾಮ್ ಆಫ್ ಕ್ಲೋರಿನ್ ಹಾಕಿವಿ. ಮೂರನೇದ್ರಾಗ 6.023 into 10⁻21 ಮಾಲಿಕ್ಯೂಲ್ಸ್ ಹಾಕಿವಿ. ನಾಲ್ಕನೇ ವೆಸಲ್ ಒಳಗೆ 0.02 moles ಆಫ್ ಕ್ಲೋರಿನ್ ಹಾಕಿವಿ. ದೇರ್ ಆರ್ 4 ವೆಸಲ್ಸ್, ಆಲ್ ಆರ್ 1 liter ಕೆಪಾಸಿಟಿ, ಸೇಮ್ ಟೆಂಪ್ರೇಚರ್ 273 ಕೆಲ್ವಿನ್ ಮೇಂಟೈನ್ ಮಾಡಿವಿ ಎಲ್ಲದು. ಒಂದೇದ್ರಾಗ ಆಪ್ಷನ್ ಎ ಅಷ್ಟು ಕ್ಲೋರಿನ್, ಬಿದ್ರಾಗ ಎರಡನೇ ವೆಸಲ್ನಾಗ ಆಪ್ಷನ್ ಬಿ ಒಳಗೆ ಏನು ಕೊಟ್ಟಾರಲ್ಲ ಅಷ್ಟು ಕ್ಲೋರಿನ್, ಮೂರನೇ ವೆಸಲ್ ಒಳಗೆ ಸಿ ಒಳಗೆ ಎಷ್ಟು ಕೊಟ್ಟಾರ ಅಷ್ಟು ಕ್ಲೋರಿನ್, ಅಂದರೆ ಆಪ್ಷನ್ ಸಿ ಒಳಗೆ ಎಷ್ಟು ಕೊಟ್ಟಾರ. ನಾಲ್ಕನೇ ವೆಸಲ್ ಒಳಗೆ ಡಿ 0.02 moles ಕ್ಲೋರಿನ್. ಸೊ ಬೇರೆ ಬೇರೆ ಅಮೌಂಟ್ ಆಫ್ ಕ್ಲೋರಿನ್ ಹಾಕಿವಿ. ಎದ್ರದ್ದು ಈ 4 ವೆಸಲ್ ಒಳಗೆ ಯಾವುದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತಿ ಅಂತ ಕೇಳ್ಯಾರ. ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತಿ ಯಾವುದು ಅಂತ ಕೇಳ್ಯಾರ. ಓಕೆ, ಇಲ್ಲಿ ಬರೋಣ ಅದ ಫಾರ್ಮುಲಾ ಯೂಸ್ ಮಾಡಿ. ಪಿ ವಿ ಇಸ್ ಈಕ್ವಲ್ಸ್ ಟು NRT. ವಿ ಆ್ಯಂಡ್ ಟಿ ಆರ್ ಸೇಮ್ ಬಿಕಾಸ್ ಆಲ್ ಫೋರ್ ವೆಸಲ್ಸ್ ಹ್ಯಾವ್ 1 liter capacity. So volume is same and temperature 273 Kelvin is same. So VT same ಅಂದರೆ P is directly proportional to N. ಇದು ಸೇಮ್ R ಅಂತೂ ಕಾನ್ಸ್ಟೆಂಟ್, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಇದು ಕಾನ್ಸ್ಟೆಂಟ್ ಅಂದರೆ ಪ್ರೆಷರ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಮೋಲ್ಸ್. V, R and T are constant ಅಂದರೆ ಪ್ರೆಷರ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಮೋಲ್ಸ್. ಸೊ P is directly proportional to N. ಈಗ ಅವ್ರ ಕ್ವಶನ್ ಏನು ಕೇಳ್ಯಾರ, ಯಾವುದು 4ರೊಳಗೆ ಯಾವುದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತೆ ಅಂತ ಕೇಳ್ಯಾರ. ಸೊ ಈ 4ರೊಳಗೆ ಯಾವುದು ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಇರ್ತೈತಿ
ಅದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತೆ. ಯಾವುದು ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಇರ್ತದೆ ಅದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತೆ. ಸೊ ನಂಬರ್ ಆಫ್ ಮೋಲ್ಸ್ ಲೀಸ್ಟ್ ಇದ್ರೆ ಬರ್ತೀನಿ ಪ್ರಶ್ನೆ ಇಲ್ಲ. ನಂಬರ್ ಆಫ್ ಮೋಲ್ಸ್ ಲೀಸ್ಟ್ ಇದ್ರೆ ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಆಗುತ್ತೆ. ಕನ್ನಡದಾಗ ಬರ್ತೀನಿ. ಇಂಗ್ಲೀಷ್ ರಿಟರ್ನ್ ಐ ಹ್ಯಾವ್ ರಿಟರ್ನ್ ಇನ್ ಇಂಗ್ಲೀಷ್ ಆ್ಯಂಡ್ ರೀಡಿಂಗ್ ಇಟ್ ಇನ್ ಕನ್ನಡ. ಓಕೆ. ಸೊ 4 ಆಪ್ಷನ್ ಒಳಗೆ ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಯಾವುದಿರುತ್ತೆ ಅದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತೈತಿ. ಸೊ ನಂಬರ್ ಆಫ್ ಮೋಲ್ಸ್ ಡೈರೆಕ್ಟ್ಲಿ ಕೊಟ್ಟಿಲ್ಲ ಅವರು. ಆಪ್ಷನ್ ಏನು ಕೊಟ್ಟಾರ 0.0355 ಗ್ರಾಮ್ ಕೊಟ್ಟಾರ. 0.0355 ಗ್ರಾಮ್ ಆಫ್ ಕ್ಲೋರಿನ್. ಸೊ ನಂಬರ್ ಆಫ್ ಮೋಲ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಗಿವನ್ ಮಾಸ್ ಡಿವೈಡ್ ಬೈ ಮೊಲಾರ್ ಮಾಸ್. ಸೊ ಗಿವನ್ ಮಾಸ್ ಅವ್ರು ಕೊಟ್ಟಾರ 0.0355, ಇದು ಮೊಲಾರ್ ಮಾಸ್. ಸೊ ಇದು 1 1000 ನೋಡಿರಿ 3 ಪಾಯಿಂಟ್ ಇಲ್ಲ 1 2 3. ಸೊ 1 ಡಿವೈಡ್ ಬೈ 1000 ಆಗುತ್ತೆ. 1000 ಮೇಲೆ ಬಂದರೆ 10⁻³ ಸೊ ಇದು 1 × 10⁻³ ಮೋಲ್. 1 × 10⁻³ ಮೋಲ್ ಅಥವಾ 0.001 ಮೋಲ್. ಹಂಗೆ 4 ಆಪ್ಷನ್ ಇದ್ದು ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಪ್ಷನ್ ಬಿ ಅದು ಗ್ರಾಮ್ನಾಗ ಕೊಟ್ಟಾರ 0.071 ಗ್ರಾಮ್. ಸೊ ಡಿವೈಡ್ ಬೈ ಮೊಲಾರ್ ಮಾಸ್ 35.5. ಸೊ ಇದನ್ನು 0.071 ನಾನು 71 × 10⁻³ ಬರ್ತೀನಿ. ನೋಡಿರಿ ಇಲ್ಲೇ 1 2 3. ಸೊ 71 × 10⁻³ ಡಿವೈಡ್ ಬೈ 35.5. ಇದು 1 2. ಸೊ 2 × 10⁻³ ಮೋಲ್ ಅಥವಾ 0.002 ಮೋಲ್. ಆಪ್ಷನ್ ಎ ಏನು ಬಂದಿತ್ತು 0.001 ಮೋಲ್. ಆಪ್ಷನ್ ಬಿ 0.002 ಮೋಲ್. ಯಾವ್ದು ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಬರ್ತೈತೆ ನೋಡ್ಬೇಕು ನಾವು. ಆಪ್ಷನ್ ಸಿ ಮಾಲಿಕ್ಯೂಲ್ಸ್ ಕೊಟ್ಟಾರ. ನಮಗೆ ಗೊತ್ತು 6.023 × 10⁻23 ಮಾಲಿಕ್ಯೂಲ್ಸ್ ಅಂದರೆ 1 ಮೋಲ್. ಅವ್ರು ಕೊಟ್ಟಿದ್ದು 6.023 × 10⁻21 ಮಾಲಿಕ್ಯೂಲ್ಸ್. 21 ಮಾಲಿಕ್ಯೂಲ್ಸ್ ಅಂದರೆ ಎಷ್ಟು ಮೋಲು? ಸೊ this into this divided by this, 1 into this divided by this. So this divided by this ಆಗುತ್ತೆ. This into this ಅಂದರೆ this because anything into 1 will be anything. This divided by this. So 10⁻20 ಇದು ಕ್ಯಾನ್ಸಲ್ ಆಗುತ್ತೆ. 10⁻23 ಮೇಲೆ ಹೋದರೆ 10⁻² ಅಂದರೆ 0.01 ಮೋಲ್. 0.01 ಮೋಲ್ ಆಪ್ಷನ್ ಸಿ. ಆಪ್ಷನ್ ಡಿ ಅಂತ ಕೊಟ್ಬಿಟ್ರೆ ಅವರು 0.02 ಮೋಲ್ಸ್. ಸೊ ಈ 4 ನೋಡಿದ್ರೆ ನಾವು 0.02 ಮೋಲ್ಸ್, ಡಿ, ಸಿ ಇಸ್ 0.01 ಮೋಲ್, ಬಿ ಇಸ್ 0.002, ಆಪ್ಷನ್ ಎ ಇಸ್ 0.001. ಸೊ ಆಪ್ಷನ್ ಎ ಇಸ್ ದ ಲೀಸ್ಟ್ ನಂಬರ್ ಆಫ್ ಮೋಲ್ಸ್. ಯಾವುದು ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಇರ್ತೈತಿ ಯಾವುದು ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಇರ್ತೈತಿ ಅದು ಲೀಸ್ಟ್ ಪ್ರೆಷರ್ ಎಕ್ಸರ್ಟ್ ಮಾಡ್ತಿರ್ತೈತಿ. ಬಿಕಾಸ್ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್. ಸೊ ಆಪ್ಷನ್ ಎ ಲೀಸ್ಟ್ ನಂಬರ್ ಆಫ್ ಮೋಲ್ಸ್ ಐತಿ 0.001. ಸೊ ಆಪ್ಷನ್ ಎ ದ್ಯಾಟ್ ಈಸ್ 0.0355 gram. 0.0355 gram of chlorine exerts least pressure. So option A is correct. Okay, next question. We will be solving some simple questions. We'll start this chapter. ಆಮೇಲೆ ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದಿಷ್ಟು ಕ್ವಶನ್ಸ್ ಮಾಡೋಣ. ಆಸ್ ಐ ಟೋಲ್ಡ್ ಅರ್ಲಿಯರ್ ಸ್ಟೇಟ್ಸ್ ಆಫ್ ಮ್ಯಾಟರ್ನ ಅಷ್ಟು ಆ್ಯಸ್ ಕಂಪೇರ್ಡ್ ಟು ಈಕ್ವಿಲಿಬ್ರಿಯಮ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ಅಷ್ಟು ಕ್ವಶನ್ಸ್ ಬರೋಂಗಿಲ್ಲ. ಬಟ್ ಸ್ಟಿಲ್ ಐ ಟೋಲ್ಡ್ ಅಲ್ಲ, ಇದೊಂದು ಕಂಪ್ಲೀಟ್ ಮಾಡಿದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಮುಗಿದ್ಬಿಡ್ತಿತ್ತು. ಸೊ ಇದನ್ನು ಮುಗಿಸಿದೆ. ದೆನ್ ಒನ್ಸ್ ಐ ಫಿನಿಶ್ ದಿಸ್ ಚಾಪ್ಟರ್ ಐ ಡೂ ಒಂದು 4 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅದಾವೆ. ದ್ಯಾಟ್ ಐ ವಿಲ್ ಡೂ. ಫಸ್ಟ್ ವಿಲ್ ಫಿನಿಶ್ ದಿಸ್ ಚಾಪ್ಟರ್. ಓಕೆ, ನೆಕ್ಸ್ಟ್ ಕ್ವಶನ್. In order to increase the volume of a gas by 10%, the pressure of the gas should be. In order to increase the volume of a gas by 10%, ಒಂದು ಯಾವುದೋ ಗ್ಯಾಸ್ದು ವಾಲ್ಯೂಮ್ 10%ಲೇ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅದರ ಪ್ರೆಷರನ್ನು 10%ಲೇ ಡಿಕ್ರೀಸ್ ಮಾಡಬೇಕು. ವೆರಿ ಸಿಂಪಲ್. ದಿಸ್ ಇಸ್ ವೆರಿ ಸಿಂಪಲ್ ಕ್ವಶನ್ ಬೇಸ್ಡ್ ಆನ್ ಬಾಯ್ಲ್ಸ್ ಲಾ. ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸಾರಿ, pressure is inversely proportional to volume. ಅವ್ರೇನು ಕೇಳ್ಯಾರ, in order to increase the volume of a gas by 10%, the pressure of the gas should be. ವಾಲ್ಯೂಮ್ ಆಫ್ ದ ಗ್ಯಾಸನ್ನು 10% ಇನ್ಕ್ರೀಸ್ ಮಾಡ್ಬೇಕಂದ್ರೆ ಪ್ರೆಷರ್ ಆಫ್ ದ ಗ್ಯಾಸನ್ನು 10% ಡಿಕ್ರೀಸ್ ಮಾಡಬೇಕು. ಸೊ ಆಪ್ಷನ್ ಸಿ, ಡಿಕ್ರೀಸ್ ಬೈ 10%, ಬಿಕಾಸ್ ವಿ ನೋ ಆಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಇದನ್ನು ಜಾಸ್ತಿ ಮಾಡ್ಬೇಕಂದ್ರೆ ಇದನ್ನು ಕಡಿಮೆ ಮಾಡಬೇಕು. ಆಪ್ಷನ್ ಸಿ ಈಸ್ ಕರೆಕ್ಟ್. ದಿಸ್ ಇಸ್ ವೆರಿ ಸಿಂಪಲ್. ದಿಸ್ ವಾಸ್ ವೆರಿ ಸಿಂಪಲ್. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ. ಸೊ ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ಚಾಪ್ಟರ್. ದೆನ್ ಯು ರೀಡ್ ಥಿಯರಿ, ಯು ಸಾಲ್ವ್ ಕ್ವಶನ್ಸ್, ಯು ಲುಕ್ ಇನ್ ಟು ದೀಸ್ ಕ್ವಶನ್ಸ್, ಸಾಲ್ವ್ ಸಮ್ ಮೋರ್ ಕ್ವಶನ್ಸ್. ಇನ್ನೊಂದು ಎರಡು ವಿಡಿಯೋ ಮಾಡಿ ಐ ಡೂ ಇನ್ ಸಮ್ ಮೋರ್ ಕ್ವಶನ್ಸ್ ಆ್ಯಂಡ್ ವಿ ಕ್ಯಾನ್ ಫಿನಿಶ್ ದಿಸ್ ಚಾಪ್ಟರ್. ಸೊ ಇನ್ನೊಂದು ಕ್ವಶನ್ ಮಾಡೋಣ ಈಗ. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಈಸ್ ಅಪ್ಲಿಕೇಬಲ್ ಟು ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್ಸ್?
ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಒಂದು ಸಿಸ್ಟಮ್ನಾಗ ಟೋಟಲ್ ಪ್ರೆಷರ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಪಾರ್ಷಿಯಲ್ ಪ್ರೆಷರ್ಸ್ ಆಫ್ ಇಂಡಿವಿಜುವಲ್ ಗ್ಯಾಸಸ್. ದ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಮಿಕ್ಸ್ಚರ್ is equal to sum of partial pressures exerted by individual gases. This is Dalton's law of partial pressure. This is applicable only if the gases do not react with each other. ಅಲ್ಲ ಸಿಸ್ಟಮ್ನಾಗ ಇರೋ ಗ್ಯಾಸಸ್ ರಿಯಾಕ್ಟ್ ಆಗಬಾರ್ದು. ಈಗ ಒಂದು ಸಿಸ್ಟಮ್ನಾಗ ಎ ಮತ್ತು ಬಿ ಎರಡು ಗ್ಯಾಸ್ ಅದಾವ ಅನ್ಕೋರಿ. ಎ ಮತ್ತು ಬಿ ಇಂಡಿವಿಜುವಲಿ ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡ್ತಿರ್ತಾವೆ ಅದರದ್ದು ಪಾರ್ಷಿಯಲ್ ಪ್ರೆಷರ್ ಆ್ಯಡ್ ಮಾಡಿದ್ರೆ ಆ ಸಿಸ್ಟಮ್ದು ಟೋಟಲ್ ಪ್ರೆಷರ್ ಬರ್ತೈತಿ. ದಿಸ್ ಇಸ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ನಾವು ಥಿಯರಿ ಕಲ್ತೀವಿ. ಇದು ಅಪ್ಲಿಕೇಬಲ್, ಈ ಲಾ ಯಾವಾಗ ಅಪ್ಲಿಕೇಬಲ್ ಇಫ್ ಆ ಸಿಸ್ಟಮ್ನಾಗ ಎ ಮತ್ತು ಬಿ ಹಾಕಿನಿಲ್ಲ ಎರಡು, ಅವು ರಿಯಾಕ್ಟ್ ಆಗಬಾರ್ದು ಅಂತ. ಎ ಆ್ಯಂಡ್ ಬಿ ಶುಡ್ ನಾಟ್ ರಿಯಾಕ್ಟ್ ವಿತ್ ಈಚ್ ಅದರ್, ಓನ್ಲಿ ದೆನ್ ಇಟ್ ಈಸ್ ಅಪ್ಲಿಕೇಬಲ್. ಸೊ 4 ಆಪ್ಷನ್ ಕೊಟ್ಟಾರ ಅಲ್ಲೇ. NH3 + HCl ಒಂದಿದ್ದು. NH3 + HCl ರಿಯಾಕ್ಟ್ ಆಗಿ ಅಮೋನಿಯಂ ಕ್ಲೋರೈಡ್ NH4Cl ಮಾಡಿಬಿಡ್ತಾವೆ. ಸೊ ರಿಯಾಕ್ಟ್ ಆಗ್ತಾವೆ, ಅದು ಅಲ್ಲಿ ಅಪ್ಲಿಕೇಬಲ್ ಆಗಂಗಿಲ್ಲ. NO + O2, NO + ನೈಟ್ರೋಜನ್ ಆಕ್ಸೈಡ್ + ಆಕ್ಸಿಜನ್ NO2 ನೈಟ್ರೋಜನ್ ಡೈಆಕ್ಸೈಡ್ ಆಗ್ಬಿಡುತ್ತೆ. ಸೊ ರಿಯಾಕ್ಟ್ ಆಗ್ತಾವೆ. ಆಪ್ಷನ್ ಸಿ H2 + Cl2 HCl ಆಗುತ್ತೆ. ಸೊ 3 ರಿಯಾಕ್ಟ್ ಆಗ್ತಾವೆ. ಅಂದ್ರೆ ಆಪ್ಷನ್ ಡಿ ರಿಯಾಕ್ಟ್ ಆಗಂಗಿಲ್ಲ. CO + H2 ಕಾರ್ಬನ್ ಮೊನಾಕ್ಸೈಡ್ + ಹೈಡ್ರೋಜನ್ ರಿಯಾಕ್ಟ್ ಆಗಂಗಿಲ್ಲ. ಸೊ ಆಪ್ಷನ್ ಡಿಗೆ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಈಸ್ ಅಪ್ಲಿಕೇಬಲ್. ಆಪ್ಷನ್ ಡಿ ಈಸ್ ಕರೆಕ್ಟ್ because Dalton's law of partial pressure is applicable to mixture of non-reacting gases. React ಆದರೆ law apply ಆಗಂಗಿಲ್ಲ. CO + H2 react ಆಗಂಗಿಲ್ಲ. ಸೊ ದ law apply ಆಗುತ್ತೆ. ಆಪ್ಷನ್ ಡಿ is correct. So we have started the chapter with certain simple questions. I'll be continuing with some more questions in the next video. Thank you.